ಇವತ್ತು ಫೈನಲ್ ಆಗೋದಿಲ್ಲ ಸಚಿವರ ಪಟ್ಟಿ. ಸಂಪುಟ ವಿಸ್ತರಣೆ ಚರ್ಚೆಗೆ ಹೋಗಿದ್ದ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಆಗ್ತಾ ಇದ್ದಾರೆ ವಾಪಸ್. ನೀಟ್ ಹೋರಾಟದಲ್ಲಿ ಹೈ ನಾಯಕರು ಭಾಗಿ ಹಿನ್ನೆಲೆ ನಡೆಯದ ಚರ್ಚೆ. ಇವತ್ತು ಮುಂದುವರೆದಿರುವ ಕಾಕ್ರೋಚ್ ಪಕ್ಷದ ಪ್ರತಿಭಟನೆ. ಬಾಲಿವುಡ್ ಸೆಲೆಬ್ರಿಟಿಗಳು ಸೇರಿ ವಿದ್ಯಾರ್ಥಿಗಳಿಂದ ಹೆಚ್ಚಾಗ್ತಾ ಇರೋ ಬೆಂಬಲ. ಸೋನಂ ವಾಂಗ್ಚುಕ್ರನ್ನ ಬೆಂಬಲಿಸಿ ಅಮೆರಿಕಾದಲ್ಲೂ ಪ್ರತಿಭಟನೆ. ಪಾರ್ಲಿಮೆಂಟ್ ಚಲೋ ನಡೆಸಲ್ಲ ಎಂದ ಅಭಿಜಿತ್ ದೀಪ್ಗೆ. ದೆಹಲಿ ಜಂತರ್ ಮಂತರ್ನಲ್ಲಿ ಮುಂದುವರೆದ ಪ್ರತಿಭಟನೆ. ಮೊನ್ನೆ ನಡೆದ ಗಲಾಟೆಗೆ ಸಂಬಂಧಿಸಿದಂತೆ 6 ಎಫ್ಐಆರ್ ದಾಖಲು. ಹೈಕೋರ್ಟ್ ಆದೇಶದಂತೆ ಸೋನಂ ವಾಂಗ್ಚುಕ್ ವೇದಾಂತ ಆಸ್ಪತ್ರೆಗೆ ಶಿಫ್ಟ್. ಆಸ್ಪತ್ರೆಗೆ ಭೇಟಿ ನೀಡಿದ ಕೇಂದ್ರ ಸಚಿವರು. ವಾಂಗ್ಚುಕ್ ಆರೋಗ್ಯ ವಿಚಾರಿಸಿದ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್. ರಾಹುಲ್ ಗಾಂಧಿಯಿಂದ ವಿದ್ಯಾರ್ಥಿಗಳನ್ನ ರಾಜಕೀಯ ಅಸ್ತ್ರವಾಗಿ ಬಳಕೆ. ರಾಹುಲ್ ಗಾಂಧಿಗೆ ಸಮಸ್ಯೆಗೆ ಪರಿಹಾರ ಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಸಮಗ್ರ ಚರ್ಚೆಗೆ ಸಿದ್ಧ ಇದೆ ಎಂದ ಧರ್ಮೇಂದ್ರ ಪ್ರಧಾನ್. ಸಿಜೆಪಿ ಪ್ರತಿಭಟನೆಯಿಂದ ರಾಜ್ಯ ಬಿಜೆಪಿಗೆ ಹೆಚ್ಚಾಯ್ತಾ ಟೆನ್ಷನ್. ಲಾಠಿ ಚಾರ್ಜ್ ಸಮರ್ಥನೆ ಮಾಡಿಕೊಳ್ಳಲು ರಾಜ್ಯ ನಾಯಕರಿಗೆ ಇಕ್ಕಟ್ಟು. ವಿಪಕ್ಷಗಳ ಟೀಕಾಸ್ತ್ರ ಇಮೇಜ್ಗೆ ಧಕ್ಕೆ ಆಗತ್ತೆ ಅನ್ನೋ ಚಿಂತೆ. ಶಿವಾಜಿನಗರದಲ್ಲಿ ಆಪರೇಷನ್ ಫುಟ್ಪಾತ್ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ಕೇಸ್. ಆಪರೇಷನ್ ಬಸವರಾಜ್ ಆರಂಭಿಸಿದ ಜಿಬಿಎ. ಬಸವರಾಜ್ ಪಡುಕೋಟೆ ಕಚೇರಿ ಬಳಿಕ ಮನೆ ದಾಖಲೆ ಪರಿಶೀಲನೆಗೂ ಮುಂದು. ಬೇಕಾಬಿಟ್ಟಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡವರಿಗೆ ದಂಡಾಸ್ತ್ರ. ಅಂಗಡಿಯ ಸ್ಕ್ರಾಪ್ ಸುರಿದವರಿಗೆ ಬಿತ್ತು ಪೆನಾಲ್ಟಿ. ಜಗಜೀವನ್ ರಾಮ್ ನಗರದಲ್ಲಿ ಕಸ ಹಾಕಿದ್ದವರಿಗೆ 25,000 ರೂಪಾಯಿ ದಂಡ. ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಹೇಳಿದ್ದಂತೆ ಕಾರ್ಯರೂಪಕ್ಕೆ ತಂದ ಖಾದರ್. ಇಲಾಖೆಯಿಂದ ಟ್ರಾನ್ಸ್ಫ್ಯಾಟ್ ಮುಕ್ತ ಕರ್ನಾಟಕ ಅಭಿಯಾನ. ನ್ಯೂಸ್ ಫಸ್ಟ್ ಮೂಲಕ ಕಂಪನಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದ ಸಚಿವ. ದೆಹಲಿಯಲ್ಲಿ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ. ಜುಲೈ ತಿಂಗಳ ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆ ಚರ್ಚೆ. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಚಿತ್ರದುರ್ಗದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಸರ್ಜನ್ ವಿರುದ್ಧ ಮತ್ತೆ ಲಂಚಾವತಾರದ ಆರೋಪ. ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಮುಖವಾಡ ಕಳಚಿದ ಆರ್ಎಂಒ ಡಾಕ್ಟರ್ ಪಾರ್ವತಿ. ಡಾಕ್ಟರ್ ರವೀಂದ್ರಗೆ ಕೆಡಿಪಿ ಸದಸ್ಯರು, ಶಾಸಕ ವೀರೇಂದ್ರ ಪಪ್ಪಿ ಕ್ಲಾಸ್. ಮಳೆ ಇಲ್ಲ, ಬೆಳೆ ಇಲ್ಲ, ಅನ್ನದಾತರ ಮುಖದಲ್ಲಿ ಕಳೆಯೂ ಇಲ್ಲ. ಆದರೆ ದಿನೇ ದಿನೇ ದಿನಸಿ ವಸ್ತುಗಳ ಬೆಲೆಯಲ್ಲಿ ಮಾತ್ರ ಹೆಚ್ಚಳ. ಅಕ್ಕಿ, ಸಕ್ಕರೆ, ಬೇಳೆ ಸೇರಿ ಎಲ್ಲವೂ ಆಗ್ತಾ ಇವೆ ಕಾಸ್ಟ್ಲಿ. ಕಲಬುರಗಿಯ ಜಾಧವ್ ಲೇಔಟ್ ನಿವಾಸಿಗಳಿಗೆ ಕೊಳಚೆ ನೀರು ಸರಬರಾಜು. ಕುಡಿಯೋದಿರಲಿ ಮುಟ್ಟೋದಕ್ಕೂ ಭಯ ಪಡ್ತಾ ಇರುವ ನಿವಾಸಿಗಳು. ಸಾಂಕ್ರಾಮಿಕ ರೋಗ ಹರಡುವ ಭೀತಿ. ಶುದ್ಧ ನೀರು ಪೂರೈಕೆಗೆ ಪಟ್ಟು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ವರುಣನ ಅಬ್ಬರ. ಆಲಮಟ್ಟಿ ಜಲಾಶಯಕ್ಕೆ ಹರಿದು ಬಂದ ಭರಪೂರ ನೀರು. ಜಲಾಶಯದಲ್ಲಿ ನೀರು ಸಂಗ್ರಹವಾಗ್ತಾ ಇದ್ದಂತೆ ರೈತರ ಮೊಗದಲ್ಲಿ ಮಂದಹಾಸ. ಧಾರವಾಡ ಜಿಲ್ಲೆಯಾದ್ಯಂತ ಭೀಕರ ಬರದ ಪರಿಸ್ಥಿತಿ. ಮಳೆ ಇಲ್ಲದೆ ಒಣಗ್ತಾ ಇರುವ ಬೆಳೆ ನಾಶಪಡಿಸಿದ ರೈತ. ಬರಗಾಲ ಅಂತ ಘೋಷಿಸಿ ಎಂದು ಪರಿಹಾರ ನೀಡುವಂತೆ ಆಗ್ರಹ. ಚೆನ್ನಮ್ಮನವರ 3ನೇ ದಿನದ ಹಾಲು ತುಪ್ಪ ಕಾರ್ಯ. ಸಮಾಧಿ ಸ್ಥಳಕ್ಕೆ ಆಗಮಿಸಿದ ದೇವೇಗೌಡರ ಕುಟುಂಬಸ್ಥರು. ಸಮಾಧಿ ಬಳಿ ರುದ್ರ, ಚಮಕ, ಶ್ಲೋಕ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರೋ ಪುರೋಹಿತರು. ಬೆಳಗಾವಿಯ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಮಂಗಗಳ ಕಾಟ. ಜಮೀನುಗಳಿಗೆ ನುಗ್ಗಿ ಮನೆಯ ಮೇಲ್ಛಾವಣಿ ಕಿತ್ತು ಹುಚ್ಚಾಟ. ಕೋತಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರ ಒತ್ತಾಯ. ಜಪಾನ್ ಓಪನ್ನಲ್ಲಿ ಚಾಂಪಿಯನ್ ಪಿವಿ ಸಿಂಧು. ನಾನು ಕಂಬ್ಯಾಕ್ ಮಾಡಲು ವಿರಾಟ್ ಕೊಹ್ಲಿ ನೀಡಿದ ಸಲಹೆಯೇ ಕಾರಣ. ವಿರಾಟ್ ಭಾಯ್ಗೆ ಸದಾ ಋಣಿಯಾಗಿರ್ತೇನೆ ಎಂದ ಪಿವಿಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.